ವೆಲ್ಕಮ್ ಬ್ಯಾಕ್ ಟು ಬಿಂದೂಸ್ ಕುಕ್ಕಿಂಗ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನು ನೋಡಿ. ಇವತ್ತು ನಾನು ಒಂದು ರೆಸಿಪಿ ಚಕ್ಲಿನ ಹೇಗೆ ಎಷ್ಟು ಈಸಿಯಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದನ್ನು ನೀವು ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು 1.5 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಳೆದು 5 ಗಂಟೆ ಕಾಲ ನೆನೆಸೋಕ್ಕಿಟ್ಟಿದ್ದೀನಿ. ಒಂದು 4-5 ಸಲ ಅಕ್ಕಿ ವಾಶ್ ಮಾಡಿ, ಇದು ರೇಷನ್ ಅಕ್ಕಿ ಬರುತ್ತಲ್ಲ ಅದು. ಕಾಫಿ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ, 1/4 ಗ್ಲಾಸು ಹೆಸ್ರು ಬೇಳೆನ ಒಂದು 3 ವಿಷಲ್ ಹಾಕ್ಸಿದ್ದೀನಿ ಕುಕ್ಕರಲ್ಲಿ. ಮತ್ತು ಅಕ್ಕಿನ 5 ಗಂಟೆ ಆದಮೇಲೆ ನೀರೆಲ್ಲ ಅದನ್ನು ಇದರಲ್ಲಿ ಸೋಸೋದಿರುತ್ತಲ್ಲ, ಸೊಪ್ಪೆಲ್ಲ ಸೋಸೋದು, ಅದರಲ್ಲಿ ಒಂದು ಅರ್ಧ ಗಂಟೆ ಅದನ್ನು ಅದರಲ್ಲಿ ಸೋಸ್ಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಫ್ಯಾನಲ್ಲಿ ಒಣಗಾಕ್ಬಿಡ್ಬೇಕು ಅಕ್ಕಿನ. ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರು ಮಾಡೋದು. ಪೌಡ್ರು ಮಾಡಬೇಕಾದ್ರೆ 1 ಇಡೀ ಕಡಲೆನ ಆ್ಯಡ್ ಮಾಡಿ ಪೌಡ್ರು ಮಾಡಿ ಅದನ್ನು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನೀವು ಒಂದು ಪಾನ್ ತಗೊಳ್ಳಿ. ಆ ಪಾನಿಗೆ ಬಿಳಿ ಎಳ್ಳನ್ನ ಹುರಿದು ಒಂದು ಕಡೆ ಪ್ಲೇಟಿಗೆ ಇಟ್ಬಿಡಿ. ತುಪ್ಪ ಹಾಕಬೇಕು. ಒಂದು 5 ಸ್ಪೂನ್ ತುಪ್ಪ ಬೇಕು ಇದಕ್ಕೆ. ಅದು ಕೈಗೆ ಸ್ವಲ್ಪ ಬಿಸಿ ಆಗಬೇಕಿಟ್ಟು, ಕಲರ್ ಚೇಂಜ್ ಆಗಬಾರ್ದು. ಬಿಸಿ ಇದೆ ಅಂತ ಅನ್ನಿಸ್ಬೇಕು, ಅಷ್ಟು ನೀವು ಮಾಡಿ. ನೆಕ್ಸ್ಟು ನೋಡಿ, ಇವಾಗ ಶೇಡ್ ಆಗಬಾರ್ದು, ಕಲರು ವೈಟ್ ಕಲರೇ ಇರಬೇಕದು. ನೆಕ್ಸ್ಟ್ ಅದಕ್ಕೆ ನೀವು ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಬೋದು, ಇಲ್ಲ ಪೆಪ್ಪರ್ ಪೌಡ್ರ್ ಹಾಕ್ಬೋದು. ಕಲರ್ ಶೇಡ್ ಆಗಬಾರ್ದು, ವೈಟ್ ಕಲರೇ ಬೇಕು ಚಕ್ಲಿ ಅಂದರೆ ನೀವು ಪೆಪ್ಪರ್ ಪೌಡ್ರ್ ಹಾಕಿ, ಖಾರದ ಪುಡಿ ಸ್ಕಿಪ್ ಮಾಡಿ. ಉದ್ದಿನ ಬೇಳೆನ ಮಿಕ್ಸಿ ಮಾಡಿ ಈ ಅಕ್ಕಿ ಇದು ಬಿಸಿ ಮಾಡಿರ್ತೀವಲ್ಲ, ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ, ಚಕ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಬೇಕು ನೀರು ಅಂದರೆ ಬಿಸಿ ನೀರೇ ಆ್ಯಡ್ ಮಾಡಿ. ಅದಕ್ಕೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಿ ಅದನ್ನು. ನೆಕ್ಸ್ಟು ಚಕ್ಲಿ ಒಳ್ಳಿಗೆ ಹಿಟ್ಟು ತಗೊಂಡು ನೋಡಿ, ಹೀಗೆ ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಚಕ್ಲಿನ ನೀಟಾಗಿ ಬರುತ್ತೆ. ಯಾವುದೇ ರೀತಿ ನಿಮಗೆ ಗಟ್ಟಿ ಆಗುತ್ತೆ, ಮುರಿದೋಗುತ್ತೆ, ಈ ಥರದ್ದು ನಿಮಗೆ ಭಯನೇ ಬೇಡ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿಯೂ ಇರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಇವಾಗ ಪಿತೃಪಕ್ಷ ಬರ್ತಾಯಿದೆ ನೋಡಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ತಕ್ಕನಾಗೆ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸ್ನೂ ನೋಡಿ. ನೀವು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.